ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಾಲಿಸಿಸ್ ಪ್ರಕಾರ ಚಾರ್ಟ್ ಹೇಗೆ ವರ್ಕ್ ಮಾಡಿದೆ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಬೇಡ. ಸೊ ಮೋರ್ ದೆನ್ 550 ಪ್ಲಸ್ ಪಾಯಿಂಟು ಓಕೆ ಗ್ಯಾಪ್ ಡೌನ್ ಓಪನ್ ಆಗಿಬಿಡ್ತು. ಓಕೆ ಗ್ಯಾಪ್ ಡೌನ್ ಓಪನ್ ಆಗಿಬಿಡ್ತು. ಸೊ ನಮ್ಮದು ನಾವೇನು ಅಂದ್ಕೊಂಡಿದ್ದೀವಿ 520 ಟಾರ್ಗೆಟು ಅಂದ್ಕೊಂಡಿದ್ದೀವಿ ಮೇಲಿಂದ ಏನಾದರೂ. ಸೊ ನೀವು ಮಾರ್ಕೆಟು ನೋಡಿ ಗ್ಯಾಪ್ ಡೌನ್ ಓಪನ್ ಆದಾಗ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಪ್ರೈಸ್ ಆ್ಯಕ್ಷನ್ ನೋಡಿ ಅಂತ. ಓಕೆನಾ, ಪ್ರೈಸ್ ಆ್ಯಕ್ಷನ್ ಅಕಸ್ಮಾತ್ ಹಿಂಗೆ ಆಗ್ತಾಯಿತ್ತು ಅಂದ್ಕೊಳ್ಳಿ. ಸೊ ಇದು ಕೆಳಗಡೆ ನೀವು ತೊಗೋಬೋದು ಅಂತ. ಸೊ ಆದರೂ ಇವತ್ತು ಚೂರು ಟಫ್ ಡೇ ಇತ್ತು. ಯಾಕೆ ಅಂತಂತಂದರೆ ಅದರ ಬೆಲೆ ಇದು ಸೆನ್ಸೆಕ್ಸ್ದು ಎಕ್ಸ್ಪೈರಿ ಬೇರೆ ಇತ್ತು. ಓಕೆನಾ, ಅದರದ್ದು ಎಫೆಕ್ಟು ನಿಫ್ಟಿ ಮೇಲೆ ಯಾವಾಗೂ ಬೀಳ್ತಾನೆ ಇರುತ್ತೆ. ನಾನು ನಿಮಗೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಓಕೆ, ಸೊ ಅದಕ್ಕಾಗಿ ಇದು ನಿಫ್ಟಿನೂ ಕೆಳಗಡೆ ತೊಗೊಂಡು ಬಂತು. ಓಕೆ, ಅದರಲ್ಲಿ ಬೇರೆ ವಾರ್ ನ್ಯೂಸು ನಾನು ಹೇಳಿದೆ ನಿಮಗೆ. ಇನ್ನೂ ನಿಮಗೆ ವಾರ್ ನ್ಯೂಸ್ ಅಂತೂ ನಿಮಗೆ ಗೊತ್ತೇ ಇದೆ. ಇನ್ನೂ ಮಾರ್ಕೆಟ್ ಮಾತ್ರ ಮೇಲ್ಗಡೆ ಹೋಗೋ ಚಾನ್ಸೇ ಕಾಣಿಸ್ತಾ ಇಲ್ಲ ಮತ್ತು ಕೆಳಗಡೆ ಬರುತ್ತೆ ಅಂತ. ಎಷ್ಟು ಮೇಲೆ ಹೋಗುತ್ತೋ ಓಕೆ ಸೆಲ್ ಆನ್ ರೈಸ್, ಬಟ್ ಅದು ಎಷ್ಟು ಮೇಲೆ ಹೋಗುತ್ತೋ ಗೊತ್ತಾಗಂಗಿಲ್ಲ. ಸೊ ಅಲ್ಲಿಂದ ಮತ್ತೆ ನಾವು ರಿವರ್ಸಲ್ಲಿ ನಾವು ನೋಡಲೇಬೇಕಾಗುತ್ತೆ. ಸೊ ಅದನ್ನು ನಾವು ನೋಡಬೇಕು ಅಂದ್ಕೊಂಡ್ರೆ ಇಲ್ಲಿ ನೋಡಿ, ನೀವು ಡೇ ಕ್ಯಾಂಡಲಲ್ಲಿ 1 2 3 ದಿನ ಏರ್ತಾ ನೆಕ್ಸ್ಟ್ ದಿನ ಗ್ಯಾಪ್ ಡೌನ್ ಆಯಿತು. ಓಕೆನಾ, ಇಲ್ಲಿ 1 2 3 ದಿನ ಆಯಿತಾ ಸಸ್ಟೇನ್ ಆಯಿತಾ ಮತ್ತು ರೆಡ್ ಕ್ಯಾಂಡಲ್ ಬಂತು. ಇಲ್ಲಿ ನೋಡಿ 1 2 3 ಆಯಿತಾ, ಒಂದೇ ದಿನದಲ್ಲಿ ಮತ್ತೆ ಗ್ಯಾಪ್ ಡೌನ್ ಓಪನ್ ಆಯಿತು. 1 2 3 ಮತ್ತೆ ಓಪನ್ ಆಯಿತು, ಮತ್ತು ಡೈರೆಕ್ಟಾಗಿ ನಡೀತಾನೆ ಇದೆ. ಈ ಫೆಬ್ರವರಿ ಮಂತಿಂದ ನಡೀತಾನೆ ಇದೆ. ಅದರಲ್ಲಿ ಬೇರೆ ನಾನು ನಿಮಗೆ ಸೈಕಾಲಜಿಕಲ್ ನಂಬರ್ ಕೂಡ ಹೇಳಿದೆ. ಏನು ಅಂತಂದರೆ 25K 24K ಓಕೆ 23K ಮಧ್ಯದಲ್ಲೇ ಇಲ್ಲಿಂದ ಬಂದರೆ ಇಲ್ಲಿ ಓಡಾಡುತ್ತೆ, ಇಲ್ಲಿಂದ ಇಲ್ಲಿ ಬಂದರೆ ಇಲ್ಲಿ ಓಡಾಡುತ್ತೆ ಅಂತ. ಸೊ ನೀವು ನೋಡ್ಬೋದು. ಓಕೆ, ಇಲ್ಲಿ 24K ಹೋಗೋಕ್ಕೆ ಟ್ರೈ ಮಾಡಿತ್ತು, ಹೋಗಲಿಲ್ಲ. ಡೈರೆಕ್ಟಾಗಿ ಬಂದು 23Kಗೆ ನಿಂತ್ಕೊಂಡ್ಬಿಡ್ತು ಇಲ್ಲಿ. ಓಕೆನಾ, ಸೊ 23K ಸೈಕಾಲಜಿಕಲ್ ನಂಬರ್ ಯಾಕೆ ಈ ರೀತಿ ಇರುತ್ತೆ ನಾನು ಅದೇ ಅಂದೆ. ಈಗ ನೋಡಿ 23ಇಂದ ಹೋಗ್ತಾಯಿತ್ತು ಅಂದ್ಕೊಳ್ಳಿ. ಈಗ ಅಕಸ್ಮಾತ್ ಇಲ್ಲಿಂದ ಮತ್ತು 24Kಗೆ ಮತ್ತೆ ಒಂದು ಚೂರು ಮೇಲೆ ಹೋಗೋ ಚಾನ್ಸಸ್, ಅಂದರೆ ಮೇಲೆ ಹೋಗೋದಿದ್ರೆ ಹೇಳ್ತಾ ಇದ್ದೀನಿ ಮಾರ್ಕೆಟಿಗೆ. ಮತ್ತು 24Kಗಂತೂ ಈಗ ಮತ್ತೆ ಹೋಗೋಕ್ಕೆ ಚಾನ್ಸ್ ಇಲ್ಲ, ಯಾಕಂದರೆ ಅಲ್ಲಿಂದನೇ ಮತ್ತೆ ರಿಜೆಕ್ಷನ್ ಇದೆ. ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು 22K ಇದೆ. ಓಕೆನಾ, ಈ ಮಂತ್ ಟೋಟಲಿ ಏನು ಮಾರ್ಚ್ ಮಂತ್ ಇದೆಯಲ್ಲ, ಟೋಟಲಿ 4 ಸೈಕಾಲಜಿಕಲ್ ನಂಬರ್ ಆ್ಯಡ್ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಕಾಯ್ದು ನೋಡಬೇಕಾಗುತ್ತೆ. ಆಮೇಲೆ ಇನ್ನೊಂದೇನು ಅಂತಂತಂದರೆ ಇದು ಯಾಕೆ ಸೈಕಾಲಜಿಕಲ್ ನಂಬರಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಮಾರ್ಕೆಟು ಅಂತಂತಂದರೆ ನೋಡಿ, ನೀವು ಒಂದು ಲೋಟ ಇರುತ್ತೆ ಅಂದ್ಕೊಳ್ಳಿ. ಓಕೆನಾ, ಇದು ಲೋಟ ಅಂದ್ಕೊಳ್ಳಿ. ಸೊ ನೀರು ಹಾಕ್ತಾ ಇರ್ತೀರ. ಓಕೆ, ಹೆಂಗೆ ಅಂದರೆ ಇದು ಇಲ್ಲಿ ನೀವು ಪುಟ್ಟು ಹಾಕ್ತಾನೆ ಇರ್ತೀರ, ಇನ್ನೂ ಕೆಳಗೆ ಹೋಗುತ್ತೆ, ಕೆಳಗೆ. ಸೊ ಅದು ಇಲ್ಲಿಂದ ತುಂಬ್ಕೊಂಡು ಬರ್ತಾ ಇರುತ್ತೆ, ಕೆಳಗಿಂದ ಮೇಲೆ ಬರ್ತಾ ಇರುತ್ತೆ ಅದು. ಹೌದಾ, ಇದು ಏನಾಗಿರುತ್ತೆ 23K ಆಗಿರುತ್ತೆ. ಅಂದರೆ ಇದ್ರ ಬಾಟಮ್, ಕಪ್ಪಿನ ಬಾಟಮ್ ಆಗಿರುತ್ತೆ. ತುಂಬಿ ಇಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಸೊ ಹಾಗೆ ಇದು ಹೆಂಗೆ ತುಂಬ್ಕೊಂಡು ಬರುತ್ತಲ್ಲ, ಇಲ್ಲೆಲ್ಲ ಬರೀ ಪುಟ್ಟು ಆ್ಯಡ್ ಮಾಡ್ಕೊಂಡು ಯಾಕಂದ್ರೆ ಇಲ್ಲಿವರೆಗೂ ಬರುತ್ತೆ. ಯಾವಾಗಲೂ ಈ ಮೈಂಡಲ್ಲಿ ಸೆಟ್ಟಲ್ಲಿ ಒಂದು ಫಿಕ್ಸ್ ಆಗಿರುತ್ತೆ ನಮ್ಮದು ರಿಟೇಲರ್ ಮೈಂಡ್ ಸೆಟ್ಟಲ್ಲಿ. ಸೊ ಅದನ್ನು ಯಾವಾಗ ನೋಡಿದ್ರೆ ಇದನ್ನು ಬೈ ಮಾಡಿ ಇಲ್ಲಿ ಕೆಳಗಿಂದ ತುಂಬಿಸ್ಕೊಂಡು ಬಂದು ಅದಕ್ಕೇನಾಗುತ್ತೆ, ಅದು ಬೀಳಿ ಏನು ಹತ್ತಿರ ಬರ್ತಾನೆ ಇರುತ್ತೆ. 900 ಬಂದಿತ್ತು, ಆಮೇಲೆ 990 ಬರುತ್ತೆ. ಓಕೆ, ಆಮೇಲೆ ಬಂದು ಇಲ್ಲಿ ನಿಂತ್ಕೊಂಡ್ಬಿಡುತ್ತೆ, ಸಸ್ಟೇನ್ ಆಗಿಬಿಡುತ್ತೆ. ಆಮೇಲೆ ನಿಮಗೆ ನೀವು ಎಷ್ಟೋ ಒಂದು 50 ರೂಪಾಯಿಗೆ ಬೈ ಮಾಡಿರ್ತೀರ, ಆದರೂ ನಿಮಗೆ ಅಲ್ಲಿ ಮತ್ತೆ 30 ರೂಪಾಯಿ ಬಂದು ನಿಂತ್ಕೊಳುತ್ತೆ. ಸೊ ಅದಕ್ಕೆ ಯಾವಾಗಲೂ ಇಂಥ ಈಸಿ ಮಾರ್ಕೆಟಲ್ಲಿ ಒಂದೇ ಲೋವಲ್ಲಿ ಫ್ಲೋ ಆಗ್ತಿತ್ತು ಅಂದ್ಕೊಳ್ಳಿ, ಬಂದುಬಿಡುತ್ತೆ. ಓಕೆನಾ, ನೀವು 50 ರೂಪೀಸಿಗೆ ತೊಗೊಂಡಿರೋದು 150ಗೆ ಬಂದುಬಿಡುತ್ತೆ. ಬಟ್ ಇಂಥ ವಾಲೆಟಿಲಿಟಿ ಮಾರ್ಕೆಟಲ್ಲಿ ಬರೋದು ತುಂಬ ಕಷ್ಟನೇ ಆಗುತ್ತೆ. ಯಾವ ರೀತಿ ಅಂತಂದರೆ ವಾಲೆಟಿಲಿಟಿ ಅಂತಂದರೆ ಇಲ್ಲಿದೆ ನೋಡಿ, ಇವತ್ತಿನ ಡೇ ನೋಡ್ಕೋಬೋದು ನೀವು ಎಷ್ಟು ವಾಲೆಟಿಲಿಟಿ ಆಗಿದೆ ಅಂತ. ಓಕೆನಾ, ಸೊ ನೋಡಿ ಪ್ರೈಸ್ ಆ್ಯಕ್ಷನ್ ಇಲ್ಲ ಆಯಿತಾ. ಇದನ್ನು ಕಂಟಿನ್ಯೂ ತೊಗೊಳಿತ್ತು ಅಂದ್ಕೊಳ್ಳಿ, ಡೈರೆಕ್ಟಾಗಿ ಇಲ್ಲೇ ಟ್ರೇಡ್ ಎಕ್ಸಿಕ್ಯೂಟ್ ಆಗ್ತಿತ್ತು. ಇದನ್ನೇ ನಾನು ನಿನ್ನೆ ನಿಮಗೆ ಇದನ್ನೇ ಎಕ್ಸ್ಪ್ಲೇನ್ ಮಾಡಿ ಹೇಳಿರೋದು. ಓಕೆನಾ, ಇಲ್ಲೇ ಹೇಳಿದೆ ನೋಡಿ, ಇಲ್ಲಿ ಪ್ರೈಸ್ ಆ್ಯಕ್ಷನ್. ಓಕೆ, ಇದು ಮಾರ್ನಿಂಗ್ ಸೆಕ್ಷನಲ್ಲಿ ಇಲ್ಲಿ ತೆಗೆದಿದ್ರೆ ಇಷ್ಟು ಆಗ್ತಿತ್ತು ಅಂತ. ಸೊ ಇದನ್ನೇ ಡೈರೆಕ್ಟಾಗಿ ರಿಯಾಕ್ಟ್ ಮಾಡಿದೆ ಮಾರ್ಕೆಟು, ಸೇಮ್ ಅನಾಲಿಸಿಸ್ನ ರಿಯಾಕ್ಟ್ ಮಾಡಿದೆ. ಸೊ ನಾನು ಇಲ್ಲಿ ಹೇಳಿದಾಗ ನೀವು ಇದನ್ನು ಅಪ್ಲೈ ಮಾಡಲೇಬೇಕಾಗುತ್ತೆ. ಓಕೆನಾ, ನೋಡಿ ಇಲ್ಲಿ ರೇಂಜ್. ಓಕೆನಾ, ರೇಂಜ್ ಮೇಲೋಯ್ತು ಕೆಳಗೆ ಬಂತು, ಬ್ರೇಕ್ ಆದ ತಕ್ಷಣ ಡೈರೆಕ್ಟಾಗಿ ಕೆಳಗೆ ಬಂತು. ಇಲ್ಲಿ 1 ಗಂಟೆ ಸುಮಾರು ಕೊಟ್ಟಿದ್ದು, ಡೈರೆಕ್ಟಾಗಿ 3 ಗಂಟೆವರೆಗೂ ಆರಾಮಾಗಿ ನಿಮಗೆ ಟ್ರೇಡ್ ಕೊಟ್ಟಿದೆ. ಇಲ್ಲೆಲ್ಲ ಕಿತ್ಕೊಂಡು ಇರುತ್ತೆ ನಿಮ್ಮದು. ಅದರಲ್ಲಿ ಬೇರೆ ಸೆನ್ಸೆಕ್ಸ್ ಎಕ್ಸ್ಪೈರಿ. ಓಕೆನಾ, ಎಕ್ಸ್ಪೈರಿದಲ್ಲಿ ನೀವೇನಾದರೂ ಮಾಡಿದರೆ ಇಲ್ಲೆಲ್ಲನೂ ನಿಮಗೆ ಅದರಲ್ಲಿ ಝೀರೋ. ಅದರಲ್ಲಿ ನೀವೇನು ಮಾಡ್ತೀರಾ, ಅದೇ ಹೇಳಿದ್ನಲ್ಲ ಸೈಕಾಲಜಿಕಲ್. ಇವತ್ತು ಇದೇ ಎಕ್ಸ್ಪೈರಿ ಇತ್ತು ಅಂದ್ಕೊಳ್ಳಿ. ಸೊ 23K ಓಕೆನಾ, ಒಂದು 50 ರೂಪಾಯಿಗೆ ಬೈ ಮಾಡಿರ್ತಾರೆ. ಇಲ್ಲಿ ಡಿ ಕೆ ಆಗಿ ಏನಾಗುತ್ತೆ 25 ರೂಪಾಯಿ ಆಗುತ್ತೆ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಿದ್ದೀನಲ್ಲ 25 ರೂಪಾಯಿ ಪ್ರೈಸನ್ನು ನೀವು ಬೈ ಮಾಡ್ಕೊಳ್ಳಿ ಅಂತ.
ಸೊ ಅದಕ್ಕೆ ಇಲ್ಲಿ ಮೇಲ್ಗಡೆ ಇರೋದನ್ನು ಇಲ್ಲಿ ಕೆಳಗಡೆ ಬರೋವರೆಗೂ ಇಲ್ಲಿ ಯಾವ್ದು ಇರುತ್ತೋ ಇಲ್ಲಿ 25 ರೂಪಾಯಿ ಬೈ ಮಾಡಿ ಇದೇ ಸೆನ್ಸೆಕ್ಸಲ್ಲೇ ಯೂಸ್ ಮಾಡಿದ್ರಿ ಅಂದ್ಕೊಳ್ಳಿ 23,700 ಓಕೆನಾ. ನಾನು ಆಮೇಲೆ ನಂದು NT ಪ್ರೀಮಿಯಮ್ ಗ್ರೂಪ್ ಒಂದಿದೆ. ಓಕೆ, ಪ್ರೀಮಿಯಮ್ ಗ್ರೂಪ್ ಮಾಡಿದ್ದೀನಿ, ಅದಕ್ಕೆ ಮಂತ್ಲಿ ಚಾರ್ಜಸ್ಸು 490 ಮಾಡಿದ್ದೀನಿ. ಓಕೆನಾ. ಹಾಗಂತ ನಾನು ನಾರ್ಮಲ್ ಗ್ರೂಪ್ ಏನು ಮಾಡಿದ್ದೀನಲ್ಲ ಅದರಲ್ಲಿ ಟ್ರೇಡು ಕೊಡ್ತಾಯಿಲ್ಲ ಅಂತ ಅಂದ್ಕೋಬೇಡಿ. ಯಾಕಂತಂದರೆ ಅಲ್ಲಿ ಯಾರೂ ರಿಯಾಕ್ಟ್ ಏನೂ ಮಾಡ್ತಾನೇ ಇಲ್ಲ. ಸೊ ಅದಕ್ಕೆ ನಾನು ಇದಕ್ಕೆ ಸ್ವಿಚ್ ಆಗಿದ್ದೀನಿ ಪ್ರೀಮಿಯಮ್ ಗ್ರೂಪ್. ಅಂದರೆ ಅವ್ರಿಗೇನಿರುತ್ತೆ, ಒಂದು ನೋವಿರುತ್ತೆ, ನಾನು 490 ಕೊಟ್ಟಿದ್ದೀನಿ, ನಾನು ಏನಾದರೂ ಇದರಿಂದ ಗಳಿಸ್ಕೋಬೇಕು ಅಂತ. ಸೊ ನಿಮಗೇನು 490 ದೊಡ್ಡದೇ ಅಲ್ಲ. ಯಾಕಂತಂದರೆ ಒನ್ ಡೇನಿಗೆ ನೀವು 2K ಹಾಕ್ಕೊಂಡ್ರಿ ಅಂತ ತಿಳ್ಕೊಳ್ಳಿ, 5K ಮಾಡ್ತಾಯಿದ್ದಾರೆ. ಓಕೆನಾ. ಇದರಲ್ಲಿ ಏನು ಮೆಂಬರ್ಸ್ ಇದ್ದಾರಲ್ಲ NT ಪ್ರೀಮಿಯಮ್ ಗ್ರೂಪಲ್ಲಿ ಮೆಂಬರ್ಗಳು ಮಾಡ್ತಾಯಿದ್ದಾರೆ. ಟ್ರೇಡು ಅಲ್ಲಿ ಕ್ಲಿಯರಾಗಿ ಕೊಡ್ತಾಯಿದ್ದೀನಿ. ಓಕೆ, ಅದು ಬಂದುಬಿಟ್ಟು ನಾನು ಅದರಲ್ಲಿ ಸೆನ್ಸೆಕ್ಸ್ದು ಎಕ್ಸ್ಪೈರಿ ಇತ್ತು 74,700 ಪುಟ್ಟು. ಓಕೆ, ಪುಟ್ಟನ್ನು ನಾನು 100 ರೂಪೀಸಿಗೆ ಬೈ ಮಾಡೋಕ್ಕೆ ಹೇಳಿದ್ದೆ ಹೀರೋ ಟ್ರೇಡು. ಆಮೇಲೆ 60 ಹತ್ರ ಬಂದಾಗೂ ಹೇಳಿದ್ದೆ ನಾನು 30 ಬೇಕಾದರೆ ನೀವು SL ಫಿಕ್ಸ್ ಮಾಡ್ಕೊಳ್ಳಿ ಅಂತ. ಸೊ ಇಲ್ಲಿಂದ ರ್ಯಾಲಿ ಆಗಿದ್ದು ಡೈರೆಕ್ಟಾಗಿ 700 ಹತ್ರ ಬಂದು ನಿಂತ್ಕೊಂಡಿದೆ. ನೀವು ಬೇಕಾದರೆ ಇದನ್ನು ಸ್ಟ್ರೈಕ್ ಪ್ರೈಸ್ನ ಓಪನ್ ಮಾಡಿ ನೋಡ್ಕೋಬೋದು. ಸೊ ಮಾರ್ಕೆಟು ನಾಳೆ ಹೇಗೆ ವರ್ಕ್ ಆಗುತ್ತೆ, ಚಾರ್ಟ್ ಏನು ಹೇಳ್ತಾ ಇದೆ ನೋಡೋಣ. ಚಾರ್ಟ್ ಅಂತೂ ಗೊತ್ತಾಯಿದೆ ಮತ್ತೆ ಕೆಳಗಡೆ ಬರ್ತಾ ಇದೆ ಅಂತ. ಇನ್ನೂ ನಮ್ಮದು ವ್ಯೂ ಏನಿದೆ ಡೌನ್ ಸೈಡೇ ಇದೆ. ಓಕೆ, ಅದರಲ್ಲಿ ಬೇರೆ ಇದು ಮತ್ತೆ ಸೈಕಾಲಜಿಕಲ್ ನಂಬರ್ ಹತ್ರ ಬಂದು ನಿಂತ್ಕೊಂಡಿದೆ. ಸೊ ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಎಲ್ಲಿಂದ ಬರ್ತಾ ಇದೆ ನೋಡಿಬಿಡೋಣ ಅನಿಸುತ್ತೆ. ಓಕೆ, ನಿನ್ನೆ ಓಕೆ ಒಂದು ನಿಮಿಷ. ಓಕೆ, ಇಲ್ಲಿ ಡಬಲ್ ಬಾಟಮ್ ಸಪೋರ್ಟ್ ಆಗಿದೆ. ಓಕೆನಾ. ಇಲ್ಲಿಂದ ಬಂತು ಮತ್ತು ಮೇಲೆ ಹೋಗಿ ಟ್ರೈ ಮಾಡಿತು ಮತ್ತು ಇಲ್ಲಿ ಬಂತು. ಬೈ ಚಾನ್ಸ್ ಇದೇನಾದರೂ ಬ್ರೇಕ್ ಆದರೆ ನಿಮಗೆ ಡೈರೆಕ್ಟಾಗಿ 22, ನಾನು ನಿಮಗೆ ಹೇಳ್ತಾ ಇದ್ದೆ ಇದು 22,650 ಲೆವೆಲ್ ಬರುತ್ತೆ ಅಂತ. ಸೊ ಫಸ್ಟ್ ಬಂದುಬಿಟ್ಟು 820 ಟಾರ್ಗೆಟ್ ಇರುತ್ತೆ, ನೆಕ್ಸ್ಟ್ ಬಂದುಬಿಟ್ಟು 650 ಇರುತ್ತೆ. ಬಟ್ ಒಂದೇ ದಿವಸದಲ್ಲಿ ಕೊಡೋಲ್ಲ, ಯಾಕಂತಂದರೆ ಇವತ್ತಿನ್ನೂ 19. ಓಕೆನಾ, 19 ಇನ್ನೂ ಏನಿದೆ 30ವರೆಗೂ ಟೈಮ್ ಇದೆ. ಸೊ 30ವರೆಗೂ ಬಂದರೂ ಇಲ್ಲಿವರೆಗೂ ಬರ್ತಾ ಇರ್ಬೋದು. 26 ಅಂದರೆ 22Kಗೆ ಬರ್ತಿರ್ಬೋದು. ಬಟ್ 22K ಅದೇ ಹೇಳಿದ್ನಲ್ಲ ಸೈಕಾಲಜಿಕಲ್ ನಂಬರ್. ಯಾವಾಗಲೂ ನಾವು ಅದಕ್ಕೆ ನಾನು ನೋಡಿ ಈಗ ಸುಮ್ಮನೆ ಹೇಳ್ತಾ ಇದ್ರೂ 22Kಗೆ ಬರುತ್ತೆ ಅಂದ್ಕೋತೀವಿ. ಅದಕ್ಕೆ ಯಾವಾಗಲೂ ನಾನು 22K ಅಂದ್ಕೊಂಡೆ ಅಂತ ಅಂದ್ಕೊಳ್ಳಿ, ಹೇಳಿದೆ ಅಂದ್ಕೊಳ್ಳಿ, ನೀವೇನು ಮಾಡಬೇಕು 2100ಗೆ ಬ್ರೇಕ್ ಮಾಡಿಬಿಡ್ಬೇಕು. ಇಲ್ಲಿಗೆ ಟೋಟಲಿ ನಾನು ಸ್ಟಾಪ್ ಮಾಡ್ತೀನಿ ಅಂತ ಟೋಟಲಿ ಸ್ಟಾಪ್ ಮಾಡಿಬಿಡ್ಬೇಕು. ಓಕೆ, ಇದಾದ ತಕ್ಷಣ ಇಲ್ಲಿ ಎಷ್ಟಾದರೂ ಬರಲಿ, ಬೇಕಂತ ಒಂದು ಸ್ವಲ್ಪ ಬ್ರೇಕ್ ಮಾಡೋಕ್ಕೆ ನೋಡ್ತಾನೆ 21,990ವರೆಗೂ ಹೋಗ್ತಾನೆ ಬೇಕಂತ. ಮತ್ತು ನೀವೇನು ಮಾಡ್ತೀರಾ 21,900 ಬೈ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಸೊ ಅದನ್ನು ಅವಾಯ್ಡ್ ಮಾಡೋದು ಕಲೀರಿ. ಓಕೆನಾ. ಬೇಕಾದ್ರೆ ಇಲ್ಲಿಂದ ಇದು ನಾನು ಈ ನಂಬರ್ ಹೇಳಿದ್ರೆ ನೀವು ಈ ನಂಬರ್ನ ಒಂದು 100 ಪಾಯಿಂಟು 50 ಪಾಯಿಂಟು ಮೇಲ್ಗಡೆನೇ ಇಟ್ಕೊಳ್ಳಿ. ಓಕೆ, ಸೊ ಮಾರ್ಕೆಟು ನೋಡಿ ಚೆನ್ನಾಗಿ ಒಂದು ರೆಡ್ ಕ್ಯಾಂಡಲ್ ಅಂತೂ ಹಾಕಿದೆ ಡೇ ಕ್ಯಾಂಡಲಲ್ಲಿ. ಆಮೇಲೆ ನೀವು ಮಂತ್ಲಿಯಲ್ಲೂ ವೀಕಲ್ಲೂ ಹೇಳಿದ್ದೆ ರೆಡ್ ಕ್ಯಾಂಡಲೇ ಇದೆ ಇನ್ನೂ ಅಂತ. ಸೊ ಮಂತ್ಲಿಯಲ್ಲಿ ಓಕೆ ಯಾವುದೋ ಒಂದು ಎನಾಲಿಸಿಸಲ್ಲಿ ಹೇಳಿದೆ. ಸೊ ಇನ್ನೂ ಕ್ಲಿಯರಾಗಿ ಆಗಿಲ್ಲ ಮಾರ್ಕೆಟು. ಟೋಟಲಿ ಏನಾಗಿದೆ, ಟೋಟಲಿ ಕ್ರಶ್ ಆಗಿದೆ ಮಾರ್ಕೆಟು. ಅಂತಂದರೆ ಟೋಟಲಿ ಏನಂತಾರೆ ಒಡೆದೋಗಿದೆ ಮಾರ್ಕೆಟ್. ಓಕೆನಾ. ಫುಲ್ ಬ್ರೇಕ್ ಆಗಿದೆ ಅಂತಂದ್ರೆ ಫುಲ್ಲು ಕೆಳಗಡೆ ಏನು ಬಂದಿಲ್ಲ, ಅಂದರೆ ಬ್ರೇಕ್ ಆಗ್ತಿದೆ, ಚೆನ್ನಾಗೇ ಬ್ರೇಕ್ ಆಗಿದೆ. ಓಕೆನಾ. ನಾವೆಲ್ಲಿದ್ದೀವಿ 26Kಗೆ ಇದ್ದೀವಿ, ಇವತ್ತೆಲ್ಲಿದ್ದೀವಿ 23Kಗಿದ್ದೀವಿ, 3,000 ಪಾಯಿಂಟ್ ಮೈನಸಲ್ಲಿದ್ದೀವಿ. ಇನ್ನೂ ಭಾಳ ಆದರೆ ಒಂದು 500 ಪಾಯಿಂಟ್ಸು. ಓಕೆ, 700 ಪಾಯಿಂಟ್ಸು ಇಲ್ಲ ಡೈರೆಕ್ಟಾಗಿ 1000 ಪಾಯಿಂಟ್ಸು. ನಾನು ಅದೇ ಹೇಳ್ದಲ್ಲ ಸೈಕಾಲಜಿಕಲ್ ನಂಬರ್ ಬೇಡವೇ ಬೇಡ. ಓಕೆ, 900 ಪಾಯಿಂಟ್ಸು ಇನ್ನೂ ಬೀಳೋ ಚಾನ್ಸಸ್ ಇದೆ. ಅದು ಬಂದುಬಿಟ್ಟು 2100ವರೆಗೂ ಬರೋ ಚಾನ್ಸಸ್ ಇದೆ. ಸೊ ಒಬ್ಬರು ನೋಡಿ ಕಮೆಂಟ್ ಸೆಕ್ಷನಲ್ಲಿ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೇಳಿ. ನಾನು ಪರ್ಸ್ನಲಾಗಿ ಗ್ರೂಪಲ್ಲಿ ಮೆಸೇಜ್ ಹಾಕ್ತೀರಾ, ಸರ್ ನೀವು ಇದು ಹೆಂಗೆ ತೆಗೆದ್ರಿ, ನೀವು ಯಾವ ರೀತಿ ತೆಗೆದ್ರಿ, 22Kವರೆಗೂ ಬರುತ್ತೆ ಮಾರ್ಕೆಟು ಅಂತ ಓಕೆನಾ. 22Kವರೆಗೂ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇಲ್ಲೊಂದು ಇದಿದೆ ಅಂತ ಹೇಳ್ಕೊಳ್ಳಿ ಸಪೋರ್ಟ್. ಓಕೆನಾ. ಎಲ್ಲಿದೆ ಇಲ್ಲಿ 22,800 ಹತ್ರ ಇದೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಮಾರ್ಕೆಟ್ ಇಲ್ಲಿ ಸಸ್ಟೈನ್ ಆಗಿಬಿಟ್ಟು ಇಲ್ಲಿಗಿಂದ ಮೇಲೆ ಹೋಗಿದೆ. ಓಕೆನಾ. ಅದಾದ ತಕ್ಷಣ ಇಲ್ಲೊಂದಿದೆ ಲೆವೆಲ್. ಓಕೆನಾ, ಇಲ್ಲಿದೆ 22K ಇದೆ. ಓಕೆ, ಇದಕ್ಕೂ ಮೀರಿ ಇನ್ನೊಂದು ಏನು ಅಂತಂದರೆ ಒಂದು ನಿಮಿಷ ಇರಿ, ಡೇ ಕ್ಯಾಂಡಲಲ್ಲೇ ಇರ್ಬೋದು. ಓಕೆ, ಡೇ ಕ್ಯಾಂಡಲಲ್ಲೇ. ಓಕೆ, ಸೊ ಡೇ ಕ್ಯಾಂಡಲಲ್ಲಿ ಇಲ್ಲಿ ನೋಡಿ ನಾನು ಏನು ಮಾಡಿದೆ, ಇಲ್ಲಿ ಕನೆಕ್ಟ್ ಮಾಡಿದ್ದೆ. ಓಕೆ, ಇಲ್ಲಿಂದ
ಇಲ್ಲಿಂದ ಇದು ಸ್ವಲ್ಪ ಕ್ರಾಸ್ ಆಗುತ್ತೆ, ನಾನು ಕೈಯಿಂದ ಹೇಳೋದು ತೋರಿಸಿದ್ದೀನಿ ಅಂದ್ಕೋಬೇಡಿ. ಜಸ್ಟ್ ಕ್ಲಿಯರಾಗಿ ಹಾಕಿ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿ. ಓಕೆ, ಸೊ ಈ ಲೈನ್ ಇಲ್ಲಿವರೆಗೂ ಬಂತು. ಓಕೆ, 22,100 ಅಂದ್ಕೊಳ್ಳಿ, ಇಲ್ಲಿವರೆಗೂ ಬಂತು. ಅದಕ್ಕೆ ಈ ಲೆವೆಲ್ ತೊಗೊಂಡಿದ್ದೀನಿ. ಇನ್ನೂ ಇಷ್ಟು ಗ್ಯಾಪ್ ಇದೆ. ಈ ಗ್ಯಾಪನ್ನು ಎಷ್ಟು ಕ್ಯಾಂಡಲಲ್ಲಿ ಫಿಕ್ಸ್ ಆಗುತ್ತೋ ಗೊತ್ತಿಲ್ಲ. ಓಕೆ, ನಾಳೆ ಬಂದುಬಿಟ್ಟು ಮತ್ತೆ ವಾಲಟಿಲಿಟಿ ಆಗೋ ಚಾನ್ಸಸ್ ಅನ್ನಿಸ್ತಾ ಇದೆ. ಬಟ್ ಮಾರ್ಕೆಟ್ ಯಾವಾಗಲೂ ಸಮ್ಟೈಮ್ಸ್ ಹೇಳ್ತಾ ಇದ್ದೀನಲ್ಲ, ಬಿಹೇವ್ ಹೆಂಗೆ ಮಾಡುತ್ತೆ ಅಂತಂತಂದರೆ, ನೀವು ಅಂದ್ಕೊಂಡಿರ್ತೀರ. ಇಲ್ಲಿ ನೋಡಿ, ಇಲ್ಲಿ ದೊಡ್ಡ ಕ್ಯಾಂಡಲ್ ಬಂತ, ಒಂದು ಡೋಜಿ ಕ್ಯಾಂಡಲ್ ಆಯಿತು, ಮತ್ತು ಇಲ್ಲಿ ದೊಡ್ಡ ಕ್ಯಾಂಡಲ್ ಬಂತ, ರಿವರ್ಸಲ್ ಹೋಯಿತು. ಓಕೆ, ಆ ರೀತಿ ಮಾಡ್ತಾ ಇರುತ್ತೆ ಮಾರ್ಕೆಟ್. ಸೊ ಅದೇ ನಾಳೆ ಬೈ ಚಾನ್ಸ್ ಏನಾದರೂ ಒಂದು ಚೂರಾದರೂ ಒಂದು ರೆಡ್ ಕ್ಯಾಂಡಲ್ ಏನಾದರೂ ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೇನೋ ಅಂತ ನನಗೆ ಡೌಟ್ ಇದೆ. ಬಟ್ ಅನಿಸಿ ಮಟ್ಟಿಗೆ ನಾನೇನು ಬುಲ್ಲಿಶ್ ಮೂಮೆಂಟಲ್ಲಿ ಹೋಗಲ್ಲ. ಬಟ್ ಅನ್ನಿಸ್ತಾ ಇದೆ ನನಗೆ, ಯಾಕಂತಂದರೆ ಇಲ್ಲ ಗ್ಯಾಪ್ ಡೌನ್ ಓಪನ್ ಆಯಿತಾ, ಡೈರೆಕ್ಟಾಗಿ 750 ಹತ್ರ ಲೆವೆಲ್ ಹತ್ರ ಬಂದು ನಿಂತ್ಕೊಳ್ಳುತ್ತೆ. ಅಂದರೆ ಈ ಲೆವೆಲ್ ಬ್ರೇಕ್ ಆಗಬೇಕು. 23ಗೆ ಲೆವೆಲ್ ಬ್ರೇಕ್ ಆದರೆ ಇದು ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು 650. ಓಕೆ, ಈ ಲೆವೆಲ್ ಬರುತ್ತೆ. ಸೊ ನಿಮಗೆ ಇಂಪಾರ್ಟೆಂಟ್ ಆಗಿರೋದು ಲೆವೆಲ್ ಯಾವುದು, ಎಲ್ಲಿ ಟ್ರೇಡ್ ಮಾಡ್ಬೋದು ಅಂತಂತಂದರೆ, ಒಂದು ನಿಮಿಷ 5 ಮಿನಿಟ್ಸಲ್ಲಿ ತೋರಿಸ್ಬಿಡ್ತೀನಿ. ಇದು ಬೇಕಾದರೆ ನೀವು ಲೈನು ಹಾಕ್ಕೊಂಡು ಇಟ್ಕೊಂಡಿರಿ. ಡೇ ಕ್ಯಾಂಡಲಲ್ಲಿ ನಾನು ನೋಡಿದ್ನಲ್ಲ, ನೀವು ಇನ್ನೂ ಇಷ್ಟು ಗ್ಯಾಪ್ ಇದೆ. ಓಕೆ, ಈ ಲೆವೆಲ್ ಬರೋವರೆಗೂ ಆರಾಮಾಗಿ ನೀವು ಟ್ರೇಡ್ ಮಾಡ್ಬೋದು ಅಲ್ಲಿವರೆಗೂ. ಸೊ ನಾಳೆ ಎಲ್ಲಿ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದ್ಕೊಳ್ಳಿ. ಓಕೆ, 22,900 ಹತ್ರ ಏನಾದರೂ ಓಪನ್ ಆದರೆ ನೀವು ಆರಾಮಾಗಿ 700 ಟಾರ್ಗೆಟ್ ಮಾಡ್ಕೊಳ್ಳಿ ಫಸ್ಟು. ಇಲ್ಲಾಂದರೆ ಫಸ್ಟ್ 820 ಟಾರ್ಗೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು 650 ಟಾರ್ಗೆಟ್ ಮಾಡ್ಕೊಳ್ಳಿ. ಜಾಸ್ತಿ ಏನು ಟಾರ್ಗೆಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ದು ಎಷ್ಟಿದೆ ಅಷ್ಟೇ. ನಾನು ಪ್ರೀಮಿಯಮ್ ಗ್ರೂಪಲ್ಲೂ ಅದೇ ಕೊಟ್ಟಿದ್ದೀನಿ. 100 ರುಪೀಸಿಗೆ ಬೈ ಮಾಡಿ ಟಾರ್ಗೆಟ್ ಬಂದುಬಿಟ್ಟು 270 ಬುಕ್ ಮಾಡ್ಕೊಳ್ಳಿ ಅಂತ ಹಾಕಿಬಿಟ್ಟಿದ್ದೆ ಡೈರೆಕ್ಟಾಗಿ. ಅದು ನಾನು 220 ಇದ್ದೊತ್ತಿಗೆ ಬುಕ್ ಮಾಡ್ಕೊಳ್ಳೋಕೆ ಹೇಳಿದ್ದೆ ಎಲ್ಲರಿಗೂ. ಓಕೆನಾ, ಅದಕ್ಕೂ ಮೀರಿ ಅದು ಎಷ್ಟು ಹೋಗಿದೆ, 700 ಹೋಗಿದೆ. ಬಟ್ ನಮಗೆ ಬೇಡ, ನಮ್ಮದೇನಿದೆ ಟಾರ್ಗೆಟು ಫಿಕ್ಸ್ ಇತ್ತು, ಇಷ್ಟು ನಾವು ತೊಗೊಂಡು ಹೊರಗೆ ಬರೋಣ ಅಂತ. ನಾನು 50 ರೂಪಾಯಿ ಕಮ್ಮಿಗೆ ನಾನು ಬುಕ್ ಮಾಡಿಸಿದ್ದೀನಿ. ನಾನು ಬೇಕಂತ ಹಂಗೆ ಬುಕ್ ಮಾಡಿಸಿಲ್ಲ ಅಂತ ಅಂದ್ಕೊಬೇಡಿ. ಪ್ರೀಮಿಯಮ್ ಗ್ರೂಪಲ್ಲಿ ಇರೋರಿಗೆ ಹೇಳ್ತಾ ಇದ್ದೀನಿ ಇದು ವರ್ಡು. ಯಾಕಂತಂದರೆ ಯಾರೂ ಕ್ಯಾಪ್ಚರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದೆ ಎಲ್ಲಿ ಅಂತಂದರೆ, ನಾನು ಇಲ್ಲಿ ಬುಕ್ ಮಾಡ್ಕೊಂಡಿದ್ದೀನಪ್ಪ, ಇಲ್ಲಿ ನೋಡಿ 10Kಗೆ ಒಂದು 15K ಬಂದಿದೆ ಅಂದ್ಕೊಳ್ಳಿ, ಇಲ್ಲಿ 270ಗೆ. ಸೊ ಇದನ್ನು ಏನು ಮಾಡ್ಬೋದು, ನೀವು ಬೇಕಾದರೆ 2Kನ ಬಿಟ್ಕೋಬೋದು. ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಇಲ್ಲಿವರೆಗೂ ಕ್ಯಾಪ್ಚರ್ ಮಾಡ್ಕೋಬೋದು, ಇಲ್ಲ ಅಂತಿಲ್ಲ. ಬಟ್ ಇದನ್ನು ನೀವು ಟ್ರೈ ಮಾಡಿ ಅಷ್ಟೇ. ಓಕೆ, ಸೊ ನಾಳೆ ಹೇಗೆ ವರ್ಕ್ ಮಾಡೋಣ ಅಂತಂತಂದರೆ, 23K ಇದೆ. ಓಕೆ, 23K ಸೈಕಾಲಜಿಕಲ್ ನಂಬರ್ ಇದೆ. ಸೊ ಇದು ಏನಾದರೂ ಬ್ರೇಕ್ ಮಾಡಿತು ಅಂದ್ಕೊಳ್ಳಿ. ಟಾರ್ಗೆಟ್ ಕೊಟ್ಟಿದ್ದೀನಿ 22,800. ಬಟ್ ಇದು ಯಾವುದು 23K ಬ್ರೇಕ್ ಆದರೆ ಮಾತ್ರ ಹೇಳ್ತಾಯಿದ್ದೀನಿ ಈ ಟಾರ್ಗೆಟ್. ಬೈ ಚಾನ್ಸ್ ಇಲ್ಲಿ ಸಪೋರ್ಟ್ ಇದೆ, ಎಲ್ಲಿಂದ ಅಂದರೆ 200ಇಂದ. ಬೈ ಚಾನ್ಸ್ ಇಲ್ಲಿ 200ವರೆಗೂ ಹೋಗಿ ಮತ್ತೆ ಡಬಲ್ ಬಾಟಮ್ ಏನಾದರೂ ಮಾಡ್ತು ಅಂದ್ಕೊಳ್ಳಿ. ಸೊ 200ಇಂದ ಮತ್ತೆ ಬಂದರೆ ಇಷ್ಟಂತೂ ಮೇಲಂತೂ ಹೋಗಲ್ಲ ಅಂತ ಅನಿಸುತ್ತೆ. ಒಂದು ನಿಮಿಷ ಇಲ್ಲಿ ನೋಡ್ತೀನಿ ಕರೆಕ್ಟಾಗಿ ಯಾಕಂದರೆ ಇವತ್ತು ತುಂಬಾ ಬಿದ್ದಿದ್ದಲ್ಲ ಮಾರ್ಕೆಟ್, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಓಕೆ, 23,200. ಓಕೆ, ನಾವೆಲ್ಲಿದ್ದೀವಿ 23K ಹತ್ರ ಇದ್ದೀವಿ. ಓಕೆ, ಸೊ ಬ್ಯಾಕ್ ಟೆಸ್ಟ್ ಬಂದರೂ ಅಕಸ್ಮಾತ್ 150 ಹತ್ರನೂ ಬಂತು ಅಂದ್ಕೊಳ್ಳಿ, ನೀವು 170 SL ಹಾಕ್ಕೊಂಡು ಮತ್ತೆ ನೀವು ಏನು ಮಾಡ್ಬೋದು, ಟಾರ್ಗೆಟ್ನ ಮಾಡ್ಬೋದು. ಅದು ಎಲ್ಲಿ ಅಂತಂತಂದರೆ 23Kನ ಈ ಲೆವೆಲ್. ಓಕೆ, ಇದೂ ಬ್ರೇಕ್ ಆಯಿತು ಅಂದ್ಕೊಳ್ಳಿ, 900 ಆರ್ 820 ಟಾರ್ಗೆಟ್ನ ಮಾಡ್ಬೋದು. ಸೊ ಮೇಲ್ಗಡೆ ಅಂತೂ ನಾನು ಕಾಲ್ ಆಪ್ಷನ್ ಅಂತೂ ಟೋಟಲಿ ಅವಾಯ್ಡ್ ಮಾಡ್ತಾಯಿದ್ದೀನಿ. ಬೈ ಚಾನ್ಸ್ ಮತ್ತೆ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದ್ಕೊಳ್ಳಿ. ಓಕೆ, ಬೈ ಚಾನ್ಸ್ ಗ್ಯಾಪ್ ಡೌನ್ ಓಪನ್ ಆಯಿತು, 950 ಹತ್ರ ಓಪನ್ ಆಯಿತು ಅಂದ್ಕೊಳ್ಳಿ, ಬಂದೇ ಬರುತ್ತೆ, ಬ್ಯಾಕ್ ಟೆಸ್ಟ್ ಬರುತ್ತೆ. ಓಕೆನಾ, ಬ್ಯಾಕ್ ಟೆಸ್ಟ್ ಬಂದು ಮೇಲ್ಗಡೆ ಹೋಗ್ಲಿಕ್ಕೆ ಟ್ರೈ ಮಾಡಿತು ಅಂದ್ಕೊಳ್ಳಿ, ಹೋಗಲಿಲ್ಲ ಅಂದ್ಕೊಳ್ಳಿ. ಸೊ ಇಮಿಡಿಯೇಟಾಗಿ ನೀವು ಒಂದು ಟ್ರೈ ಮಾಡ್ಬೋದು, ಇಲ್ಲ ಅಂತಿಲ್ಲ. ನಾನು ಇಲ್ಲಿ ನಾನು ಪುಟ್ ಸೈಡ್ ಟ್ರೈ ಮಾಡ್ತೀನಿ. ಟಾರ್ಗೆಟ್ ಹೇಳಿದ್ನಲ್ಲ ಅದೇ, ಇಲ್ಲಿ ಬೇಕಾದರೆ ನೀವು 820 ಮತ್ತು 700 ಹತ್ರ ಟಾರ್ಗೆಟ್ ಮಾಡ್ಕೋಬೋದು. ಸೊ ಸಿಂಪಲಾಗಿ ಇಷ್ಟೇ ಇಟ್ಬಿಡಿ. ಇವತ್ತು ಹೇಗೆ ವರ್ಕ್ ಮಾಡೋದಿತ್ತು ನಾನು ಅದನ್ನು ಹೇಳಿಬಿಡ್ತೀನಿ. ಸೊ ಇಲ್ಲಿ ನೋಡಿ, ಮಾರ್ಕೆಟ್ ಮೇಲೆ ಹೋಯ್ತಾ, ನಾನು ಹೆಂಗೂ ನಿನ್ನೆ ಮೇಲ್ಗಡೆ ಹೋಗ್ಬೇಕಾದ್ರೆ ಹೇಳಿದ್ದೀನಿ. ಮತ್ತು ರೀಟೆಸ್ಟ್ ಬಂತ. ಓಕೆ, ಇಲ್ಲಿ ಕನ್ಫ್ಯೂಷನ್ ಬೇಡ, ಇನ್ನೊಂದು ಕ್ಲಿಯರ್ ಆಗೈತೀನಿ. ಹಿಂಗೆ ಹೇಳಬೇಕಾದ್ರೆ ಏನೋ ಬಂದುಬಿಡುತ್ತೆ. ಇಲ್ಲಿ ನೋಡಿ, ಸೇಮ್ ಪ್ಯಾಟ್ರನ್, ಮೇಲೋಯ್ತು ಕೆಳಗೆ ಬಂತು, ಇದೇನಾಯಿತು ಮೇಲೋಯ್ತು ಕೆಳಗೆ ಬಂತು. ನೀವೇನು ಮಾಡ್ತಾರೆ, ಇಲ್ಲಿ ನಾನು ಮೇಲೆ ಹೋಗಿದೆ ಅಂತ ಇಲ್ಲಿ ಕೆಳಗೆ ಬಂದರೆ ಇಲ್ಲ,
ಮೇಲೋಗಿದೆ ಅಂತ ಮತ್ತು ಮೇಲೆ ಕೂತ್ಕೊಳ್ತೀರಾ ಅಂದ್ಕೊಳ್ಳಿ. ಓಕೆ, ಒಂದು ಲಾಟ್ ಬೈ ಮಾಡಿದ್ದೀರಾ. ಓಕೆ, 350 ಹತ್ರ ಬೈ ಮಾಡಿದ್ದೀರಾ. ನಿನ್ನೆ ಥರನೇ ತಲೆ ಓಡಿಸಿದ್ರಿ ಅಂದ್ಕೊಳ್ಳಿ. ಓಕೆ, ಗ್ಯಾಪ್ ಡೌನ್ ಇಷ್ಟು ಓಪನ್ ಆಗಿದೆ, ಆಯ್ತು ಇನ್ಮೇಲೇನು ಇಲ್ಲಿ ಬಂದುಬಿಡುತ್ತೆ ರಿಕವರಿ, ನಾನು ಮಾಡೋಣ ಅಂತ. ಸೊ ಇಲ್ಲೊಂದು ಲಾಟ್ ಆ್ಯಡ್ ಮಾಡಿದ್ರಿ ಅಂದ್ಕೊಳ್ಳಿ. ಸೊ ಮತ್ತೆ ಏನಾಯಿತು, ಮತ್ತು ಕೆಳಗೆ ಬಂತು. ಇವಾಗ ನೀವು ಇಲ್ಲಿ ಅಂದ್ಕೊಂಡ್ಬಿಡ್ಬೇಕು ನನಗೆ, ಯಾಕಂದರೆ ಇಲ್ಲಿ ಟ್ರಿಬಲ್ ಬಾಟಮ್ ಆಗಿದೆ, ಆಲ್ರೆಡಿ ಇಲ್ಲಿ ಸಪೋರ್ಟ್ ಆಗಿದೆ. ಈ ಸಪೋರ್ಟ್ ಯಾವಾಗ ಬ್ರೇಕ್ ಆಗುತ್ತೋ ಏನೋ ನನಗೆ ಗೊತ್ತಿಲ್ಲ. ಬಟ್ ನಿನ್ನೆ ಏನಾಗಿದೆ, ನಿನ್ನೆ ಬಂದಿದೆ ನಾ ಸಪೋರ್ಟಿಗೆ ಇಲ್ಲ. ಓಕೆ, ಒಂದೇ ಸತಿಗೆ ಬೌನ್ಸ್ ಆಗಿ ಮೇಲ್ಗಡೆ ಹೋಗಿದೆ. ಸೊ ನೀವು ನೋಡ್ಬೋದು, ನೋಡಿ ಇಲ್ಲಿ ಬ್ರೇಕ್ ಆದ ತಕ್ಷಣ ಡೈರೆಕ್ಟಾಗಿ ಕೆಳಗೆ ಬಂದಿದೆ. ಸೊ ಅದಕ್ಕೆ ನೀವು ಯಾವಾಗಲೂ ಕ್ಲಿಯರ್ ಯಾವ ರೀತಿ ಇಟ್ಕೋಬೇಕು ಅಂತಂದರೆ, ನೀವು ಕೂತ್ಕೊಳ್ಳಿ, ಬೇಡ ನಾನು ಉಲ್ಟಾನೇ ಹೇಳ್ತಾ ಇದ್ದೀನಲ್ಲ. ನಾನು ನಿಮಗೆ ನೋಡಿ ಕಾಲ್ ಆಪ್ಷನ್ ಇಲ್ಲಿ ತೊಗೊಂಡ್ರಿ ಒಂದು ಲಾಟಲ್ಲಿ. ಓಕೆ, ಇಲ್ಲಿ ಬಂದ ತಕ್ಷಣ ಮತ್ತೆ ಒಂದು ಲಾಟಲ್ಲಿ ಟ್ರೈ ಮಾಡಿದ್ರಿ. ಬಟ್ ಮತ್ತೆ ಕೆಳಗೆ ಬಂದಾಗ ಮತ್ತೆ ನಾನು ಇಲ್ಲಿ ಟ್ರೈ ಮಾಡ್ತೀನಿ ಹೇಳಿದ್ನ. ನಮ್ಮದೇನಿದೆ ಡೈಲಿ 2 ಟಾರ್ಗೆಟ್, 2 ಟ್ರೇಡ್ ಬೇಕಾದರೆ ಮಾಡ್ಬೋದು. 3ನೇದು ನನ್ನ ಹತ್ರ ಇಲ್ಲೇ ಇಲ್ಲ ಎಂಟ್ರಿ. ಸೊ ಇಲ್ಲಂತೂ ಕಾಲ್ ಆಪ್ಷನ್ ಅಂತೂ ನೀವು ಟೋಟಲಿ ತಲೆಯಿಂದ ತೆಗೆದು ಹಾಕಿಬಿಡ್ಬೇಕು. ನಾನು ಈ ಲೆವೆಲ್ ಬ್ರೇಕ್ ಆದರೆ ನಾನು ಆರಾಮಾಗಿ ಕೂತ್ಕೋತೀನಿ. ಯಾವುದು 23,200. ಇದು ಏನಾದರೂ ಬೈ ಚಾನ್ಸ್ ಬ್ರೇಕ್ ಆದರೆ ನಾನು 2300 ಬರೋವರೆಗೂ ನಾನು ಎದ್ದೇಳಲ್ಲ. ಬಂತ 2300. ಓಕೆ, ಸೊ ಈ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು ಯಾವಾಗಲೂ, ಈ ರೀತಿ ವರ್ಕ್ ಮಾಡೋದಿತ್ತು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.